ಮಾಧ್ಯಮ ಮಿತ್ರರಿಗೆ ವಂದಿಸ್ತಾ ಏನು ಇಲ್ಲಿ ಪತ್ರಿಕಾಗೋಷ್ಠಿ ಕರೆದಿದ್ದಾರೆ ನಮ್ಮ ಬಹುಜನ ಸಂಘಟನೆಗಳ ಒಕ್ಕೂಟದ ಸಂಸ್ಥಾಪಕ ಅಧ್ಯಕ್ಷರಾದ ವಿಜಯಕುಮಾರ್ ಅವರು ಮತ್ತು ಜನಸಂಘ ಸಮಿತಿ ಸಂಯೋಜಕರ ನಮ್ಮಗಳ ಸಂಘಟನೆಗಳಿಂದ ಏನೋ ಒಂದು ಜಂಟಿ ಒಂದು ಪತ್ರಿಕಾಗೋಷ್ಠಿ ಕರೆಯನ್ನು ಕೊಟ್ಟಿದ್ದು. ಉದ್ದೇಶ, ತಿಮ್ರಾವತ್ನಲ್ಲಿ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಯಾದ ಗಜೇಂದ್ರ ಮೊನ್ನೆ ಒಂದು ಹೃದಯಘಾತದಿಂದ ಸಾವನ್ನಪ್ಪಿರೋದು ಎಲ್ಲ ನಮ್ಮ ವಿಜಯಕುಮಾರ್ ಅವರು ತಿಳಿಸಿದ್ದಾರೆ. ಆದರೆ ಇದು ಎಲ್ಲೋ ಒಂದು ಕಡೆ ನಮಗೆ ಅನುಮಾನ ಇದೆ. ಯಾಕಂದರೆ ನಾವು ಒಂದು ವಿಚಾರ ಗೊತ್ತಿಲ್ಲದರೆ ಮಾತಾಡೋದು ತಪ್ಪಾಗುತ್ತೆ. ನಮಗೆ ಗಮನಕ್ಕೆ ಬಂದ ಮೇಲೆ ಹಲವಾರು ಅವ್ರ ಮೇಲೆ ಏನು ಅವ್ರ ಸಾವಿಗೆ ಬೇರೆ ಬೇರೆ ರೀತಿಯ ಈ ಥರ ಏನಕ್ಕಾಯಿತು ಅಂತ ವಿಚಾರಣೆ ಮಾಡಿದಾಗ ನಮ್ಮ ಗಮನಕ್ಕೆ ಬಂದಿದ್ದಿಷ್ಟೇ, ಆತನ ಏನು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರುಗಳಿದ್ದಾರೆ, ಪಂಚಾಯಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರುಗಳಿದ್ದಾರೆ, ಅವರೆಲ್ಲ ಸೇರಿ ನಮ್ಮ ಚೆಕ್ಗಳನ್ನ ಅದ್ರ ಮೇಲೆ ಬಲವಂತದಿಂದ ಚೆಕ್ಗಳನ್ನು ಬರ್ಸಿರ್ತಾರೆ. ಆ ಚೆಕ್ ನಂಬರ್ ಸಮೇತವೇ ಇಲ್ಲಿದೆ. ಇದು ಅವರು ಸಾಯಕ್ಕೆ 3 ದಿನ ಮುಂಚೆ ಆತನ ಹತ್ರ ಸಹಿಗಳಾಕೊಂಡು ಚೆಕ್ಗಳು ಬರ್ಸ್ಬಿಟ್ಟು ಡ್ರಾನು ಮಾಡಿಸಿದ್ದಾರೆ. ಅದಾದ್ಮೇಲೆ ಅವ್ರು ಸತ್ತೋದ್ಮೇಲೆ ಇನ್ನ ಕೆಲವು ಚೆಕ್ಗಳನ್ನು ಬರ್ಸ್ಕೊಂಡು ಸತ್ತೋದ ನಂತರ ಆ ಚೆಕ್ಗಳನ್ನು ಪಾಸ್ ಮಾಡ್ಕೊಂಡಿದ್ದಾರೆ, ಪಡೆದಿದ್ದಾರೆ. ಹಣವನ್ನು ಪಡೆದಿದ್ದನ್ನ ಎಲ್ಲೋಯ್ತು, ಯಾವ ಹಣ ಅದು, ಆ ಹಣವನ್ನ ಯಾರ್ಯಾರಿಗೆ ಹೋಗಿದೆ ಅನ್ನೋದು ತನಿಖೆ ಮಾಡಬೇಕು. ಮತ್ತೆ ಆತನ ಸಾವಿಗೆ ಕಾರಣಕರ್ತರಾದ ಯಾರ್ಯಾರಿರ್ಬೋದು. ಈಗ ನಮಗೆ ಅನುಮಾನ ಆ ಪಂಚಾಯಿತಿಯಲ್ಲಿ ಸಂಬಂಧಪಟ್ಟವ್ರ ಮೇಲೆ ಇದೆ. ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತೆ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತೆ ಅಲ್ಲಿ ಇರ್ತಕ್ಕಂಥ ಅನೇಕ ಏನೋ ಸದಸ್ಯರುಗಳು ಇರ್ಬೋದು. ಯಾರು ಇದಕ್ಕೆ ಆತನ ಮೇಲೆ ಸಾವಿಗೆ ಒತ್ತಡ ಏರಿದ್ದಾರೆ, ಆತನಿಗೆ ಆಘಾತ ಆಗಿದೆ, ಹಾಗಾಗಿ ಅದನ್ನು ತನಿಖೆ ಮಾಡಬೇಕಂತ ಆಲ್ರೆಡಿ ನಾವು ಈ ವಿಚಾರವನ್ನ ಮೊನ್ನೆ ಮಾತಾಡಿಕೊಂಡು ಪಂಚಾಯಿತಿ ಕಡೆಯಿಂದನೂ ಅವ್ರಿಗೂ ಗೊತ್ತಿದೆ, ತನಿಖೆ ಮಾಡ್ತಾ ಇಲ್ಲ ಅಂತ ನಮಗೊಂದು ಮಾಹಿತಿ ಏನಂದ್ರೆ ಇದು ಎಲ್ಲೋ ಒಂದು ಕಡೆ ಆಚೆ ಬರ್ದಿರ ಮುಚ್ಚಾಕ್ತಾ ಇದ್ದಾರೆ. ಇದನ್ನ ದಯವಿಟ್ಟು ಏನು CEO ಅವರಿದ್ದಾರೆ, CEO ಅವರು ಇದನ್ನ ಸೂಕ್ಷ್ಮವಾಗಿ ತಗೊಂಡು ಅತಿ ಗಂಭೀರವಾಗಿ ಪರಿಗಣಿಸಿ ಇದಕ್ಕೆ ಸಂಬಂಧಪಟ್ಟವ್ರ ಮೇಲೆ ತನಿಖೆ ಮಾಡಿ ಇದಕ್ಕೆ ಏನು ಕಾರಣಕರ್ತರಾಗಿದ್ದಾರೋ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಜರುಗಿಸ್ಬೇಕಂತ ಒತ್ತಾಯಿಸಿ ನಾವು ಒಂದು ಮನವಿಯನ್ನು ಕೊಡ್ತಾ ಇದೀವಿ, ಪತ್ರಿಕೆ ಹೇಳಿಕೆ ಕೊಡ್ತಾ ಇದೀವಿ. ಇವ್ರು ಏನಾದರೂ CEO ಸಾಹೇಬರು ಇದ್ರ ಬಗ್ಗೆ ತನಿಖೆ ಮಾಡ್ದಿರಾ ನಿಷ್ಪಕ್ಷಪಾತವಾಗಿ ಏನಾದರೂ ನಡ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಏನು ನಮ್ಮ ಜಿಲ್ಲಾ ಪಂಚಾಯಿತಿಯ ಕಚೇರಿ ಇದೆ, ಕಚೇರಿಯನ್ನು ಮುತ್ತಿಗೆ ಹಾಕ್ತೀವಿ ಅಂತ ಈ ಮುಖಾಂತರ ನಾವೊಂದು ಪತ್ರಿಕಾಗೋಷ್ಠಿಯನ್ನು ಮುಖಾಂತರ ತಿಳಿಸ್ತಾ ಇದ್ದೀವಿ. ಹಾಂ, 100% ಚೆಕ್ ಒಂದೇ ವಿಚಾರ ಅಲ್ಲ, ಅನೇಕ ಒತ್ತಡಗಳು ಆತನ ಮೇಲೆ ದೌರ್ಜನ್ಯವಾಗಿ ಕೆಲವು ಕೆಲಸಗಳು ಮಾಡಿಸಿದ್ದಾರೆ. ಅದೇ ತನಿಖೆ ಆದರೆ ತಾನೇ ಗೊತ್ತಾಗೋದು ನಮಗೂ. ಒತ್ತಡ ಏರಿರೋದು ನಿಜ. ಆತನ ಒಂದು ಸಾವನ್ನ ಗೋಪ್ಯವಾಗಿ ಇಟ್ಕೊಂಡಿದ್ದಾರೆ. ಅದೇ ಆಚೆ ಬರಬೇಕು. ಹೃದಯಘಾತದಿಂದ ಸತ್ತಿದ್ದಾನ, ಇಲ್ಲ ಇವರು ಒಂದು ಒತ್ತಡದಿಂದ ಆ ಹೃದಯಘಾತ ಬಂತ. ಹಾರ್ಟ್ ಅಟ್ಯಾಕ್ ಸಾಮಾನ್ಯವಾಗಿ ಬರಲ್ಲ, ಏನಾದ್ರು ಸ್ವಲ್ಪ ಗಂಭೀರವಾಗಿ ಯೋಚನೆ ಮಾಡಿದ್ರೆ, ಇಲ್ಲ ಏನಾದರೂ ಸ್ವಲ್ಪ ನಾವೇನೋ ಸೀರಿಯಸ್ ಆಗಿ ಏನೋ ಒಂದು ಒತ್ತಡಕ್ಕೆ ಒಳಗಾದಾಗ ಮಾತ್ರ ಒಂದು ಹಾರ್ಟ್ ಅಟ್ಯಾಕ್ ಆಗಕ್ಕೆ ಸಾಧ್ಯ ಇದೆ. ಹಾಗಾಗಿ ತುಂಬಾ ಸರಳ, ಏನೇ ಆಗಲಿ ಅಂತ ದುರಭ್ಯಾಸ ಇಲ್ಲ, ಒಳ್ಳೆಯ ವ್ಯಕ್ತಿ. ಆತನಿಗೆ ಒತ್ತಡ ಇದೆ ಅಂತ ನಮ್ಗೆ ಗೊತ್ತಾಗಿದೆ. ಆಲ್ರೆಡಿ ಸುಮಾರು ಒತ್ತಡಗಳಿದೆ ಅಂತ ನಮಗೂ 1-2-3 ಸರ್ತಿ ಹೇಳಿದ್ದ. ಅಣ್ಣ ಇಲ್ಲನೇ ಇಲ್ಲಿ ಪಂಚಾಯತಿಯಲ್ಲಿ ಕೆಲಸ ಮಾಡೋಕ್ಕೆ ಕಷ್ಟ ಆಗ್ತಾ ಇದೆ, ನಮ್ಗೆ ತುಂಬಾ ತೊಂದರೆ ಮಾಡ್ತಾ ಇದ್ದಾರೆ ಸಂಬಂಧಪಟ್ಟವರು ಅಂತ. ಬಟ್ ಅದನ್ನ ನಾವು ನೇರವಾಗಿ ಹೇಳೋಕ್ಕಿಂತನೂ ಸಂಬಂಧಪಟ್ಟವರು ತನಿಖೆ ಮಾಡಿ ಆ ಸಾವಿನ ಹಿಂದೆ ಏನಿದೆ ಅಂತ ಅವರೇ ಹೇಳ್ಬೇಕು. ಮತ್ತೆ ಜನಸಂಘ ಸಮಿತಿ ಸಂಯೋಜಕ ನಾವು 2 ಸಂಘಟನೆಗಳಿಂದ ಇದೆಲ್ಲ